ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳು ಡಿಸೆಂಬರ್ 2023 ತಾರೀಕು ವೈಕುಂಠ ಏಕಾದಶಿ ಇರೋದ್ರಿಂದ ತಿರುಮಲ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನಕ್ಕಾಗಿ ಯಾರು ಈ ವೈಕುಂಠ ಏಕಾದಶಿಗೆ ಹೋಗಬೇಕು ಅಂದ್ಕೊಂಡಿರ್ತಾರೋ, ಹಾಗೆ 23ನೇ ತಾರೀಕಿಂದ ಜನವರಿ 1ನೇ ತಾರೀಕುವರೆಗೂ ಯಾರು ತಿರುಮಲಕ್ಕೆ ಹೋಗಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗಾಗಿ ಎಲ್ಲಿ ಟಿಕೆಟ್ಗಳನ್ನು ತೆಗೆದುಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. 23ನೇ ತಾರೀಕು ಡಿಸೆಂಬರ್ 2023 ವೈಕುಂಠ ಏಕಾದಶಿ ಇರೋದ್ರಿಂದ ತಿರುಮಲದಲ್ಲಿ ಯಾರು ದರ್ಶನಕ್ಕೆ ಹೋಗಬೇಕು ಅಂದ್ಕೊಂಡಿರ್ತಾರೋ ಅವರು ಯಾವುದೇ ರೀತಿಯ ಟಿಕೆಟ್ಗಳು ಇಲ್ದಿರ ತಿರುಮಲಕ್ಕೆ ಎಂಟ್ರಿ ಇರೋದಿಲ್ಲ. 23ನೇ ತಾರೀಕಿಂದ ಜನವರಿ 1ನೇ ತಾರೀಕುವರೆಗೂ ಈ ವೈಕುಂಠ ಏಕಾದಶಿಯ ಪ್ರಯುಕ್ತ ವೈಕುಂಠ ದ್ವಾರ ದರ್ಶನವನ್ನು ಪಡೆದುಕೊಳ್ಳೋಕ್ಕಾಗಿ ಈ 10 ದಿನಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. 23ರಿಂದ 1ನೇ ತಾರೀಕುವರೆಗೂ ಈ 10 ದಿನಗಳಲ್ಲಿ ನಮಗೆ ಏನಾದರೂ ಟಿಕೆಟ್ಗಳು ನೀವು ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿರೋರು ಆಗಿರ್ಬೋದು, ಅಥವಾ ಈಗ ತಿರುಪತಿಯಲ್ಲಿ ಟಿಕೆಟ್ಗಳನ್ನು ತೆಗೆದುಕೊಂಡು ನಂತರ ಫ್ರೀ ದರ್ಶನಕ್ಕೆ ಹೋಗೋರು ಆಗಿರ್ಬೋದು. ಎಲ್ಲರೂ ಸಹ ಈ ಟಿಕೆಟ್ಗಳು ಯಾವುದೇ ರೀತಿಯ ಟಿಕೆಟ್ಗಳು ಇಲ್ದಿರ ಮಾತ್ರ ನಾವು ತಿರುಮಲಕ್ಕೆ ದರ್ಶನಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲ ಈಗ. ಅದರಿಂದ ಟಿಕೆಟ್ಗಳು ಆಲ್ರೆಡಿ ಬುಕ್ ಮಾಡ್ಕೊಂಡಿರೋರಾದರೂ ಆರಾಮಾಗಿ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಯಾರು ಹೋಗಬೇಕು ಅಂದ್ಕೊಂಡಿರೋರು ಇರ್ತಾರೋ ಅವರು ತಿರುಪತಿಯಲ್ಲಿರುವ ಸುಮಾರು 90 ಕೌಂಟ್ರ್ಗಳಲ್ಲಿ ತಿರುಪತಿಯಲ್ಲಿ ಕೆಳಗಡೆ ಸುಮಾರು 90 ಕೌಂಟ್ರ್ಗಳಲ್ಲಿ ಈ ಫ್ರೀ ದರ್ಶನದ ಟಿಕೆಟ್ಗಳನ್ನು 10 ದಿನಗಳಿಗಾಗಿ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಗಳನ್ನು ಕೊಡ್ತಾ ಇದ್ದಾರೆ. ಆ ಟಿಕೆಟ್ಗಳನ್ನು ಎಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ತಿರುಪತಿಯಲ್ಲಿ ಅಲಿಪಿರಿ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ಕೊಡ್ತಾ ಇದ್ದಾರೆ. ಹಾಗೆ RTC ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನ್ ಹತ್ರ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್ ಆಗಿರ್ಬೋದು, ವಿಷ್ಣು ನಿವಾಸಂ ಕಾಂಪ್ಲೆಕ್ಸ್, ಹಾಗೆ ಗೋವಿಂದರಾಜ ಸ್ವಾಮಿ ಚೌಟ್ರಿಗಳಲ್ಲಿ, ಹಾಗೆ ಇನ್ನಿತರ ಸ್ಥಳಗಳಾದ ಜೀವಕೋನ ಹೈಸ್ಕೂಲ್, ಹಾಗೆ MR ಪಲ್ಲಿ ಹೈಸ್ಕೂಲ್, ಹಾಗೆ ರಾಮಚಂದ್ರ ಪುಷ್ಕರಣಿ, ಹಾಗೆ ರಾಮನಾಯ್ಡು ಹೈಸ್ಕೂಲ್, ಹಾಗೆ ಇಂದಿರಾ ಗ್ರೌಂಡ್ಸ್, ಈ ತಿರುಪತಿಯಲ್ಲಿರುವ ಈ ಸ್ಥಳಗಳಲ್ಲಿ ಸುಮಾರು 90 ಕೌಂಟ್ರ್ಗಳಲ್ಲಿ ಈ ಟಿಕೆಟ್ಗಳನ್ನು ಕೊಡ್ತಾರೆ. ಈ ಟಿಕೆಟ್ಗಳನ್ನೋದು 23ನೇ ತಾರೀಕು ವೈಕುಂಠ ದ್ವಾರ ದರ್ಶನದ ಟಿಕೆಟ್ಗಳು 23ನೇ ತಾರೀಕಿಂದ 1ನೇ ತಾರೀಕು ಜನವರಿವರೆಗೂ ಈ ಕಂಟಿನ್ಯೂಸ್ ಟಿಕೆಟ್ಗಳನ್ನು ಕೊಡ್ತಾರೆ. ಈ ಟಿಕೆಟ್ಗಳನ್ನೋದು 22ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಈ ಎಲ್ಲ ಸ್ಥಳಗಳಲ್ಲಿ 90 ಕೌಂಟ್ರ್ಗಳಲ್ಲಿ ಸುಮಾರು 90 ಕೌಂಟ್ರ್ಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ಒಂದೇ ಸಮಯಕ್ಕೆ ಬಿಡುಗಡೆ ಮಾಡ್ತಾರೆ. ಎಲ್ಲರಿಗೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮಗೆ ಏನಾದರೂ ಟಿಕೆಟ್ಗಳು ಬೇಕಾಗಿದೆ ಈ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಗಳು, ಹಾಗೆ ಯಾರು ಈ ವೈಕುಂಠ ದ್ವಾರ ದರ್ಶನಕ್ಕೆ ಹೋಗಬೇಕು ಅಂದ್ಕೊಂಡಿರ್ತಾರೋ ತಿರುಮಲಕ್ಕೆ, ಅವರು ಆಲ್ರೆಡಿ 23ರಿಂದ 1ನೇ ತಾರೀಕುವರೆಗೂ ಏನಾದರೂ ಟಿಕೆಟ್ಗಳು ಬುಕ್ ಮಾಡ್ಕೊಂಡಿದ್ರೆ ಆರಾಮಾಗಿ ಆ ಟಿಕೆಟ್ಗಳನ್ನ ತೋರಿಸ್ಕೊಂಡು ನಾವು ತಿರುಮಲಕ್ಕೆ ಹೋಗ್ಬೋದು. ಇಲ್ಲ ಅಂತೇಳಿದ್ರೆ ಈಗಾಗಲೇ ತಿಳಿಸಿರುವ ಈ ಸ್ಥಳಗಳಿಗೆ ಹೋಗಿ ನಮ್ಮ ಆಧಾರ್ ಕಾರ್ಡನ್ನು ನಮಗೆ ತೋರಿಸಿ ನಾವು ಈ ಟಿಕೆಟ್ಗಳನ್ನು ತೆಗೆದುಕೊಂಡು ನಂತರ ತಿರುಮಲಕ್ಕೆ ಹೋಗ್ಬೋದಾಗುತ್ತೆ. ಇದು ಪೂರ್ತಿ ಉಚಿತ ಟಿಕೆಟ್ಗಳಾಗಿರೋದನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಈ ಟಿಕೆಟ್ಗಳು ಇಲ್ದಿರ ಮಾತ್ರ ಯಾವುದೇ ರೀತಿಯಲ್ಲಿ ನಡ್ಕೊಂಡು ಹೋಗೋಕ್ಕಾಗಲಿ ಅಥವಾ ವೆಹಿಕಲ್ಸ್ಗಳಲ್ಲಾಗಲಿ ಯಾವುದೇ ರೀತಿಯಲ್ಲಿ ಅನುಮತಿ ಇಲ್ಲ. ಅನುಮತಿ ಕೊಟ್ಟರೂ ಸಹ ಮೇಲಕ್ಕೆ ಹೋದ್ರ ಮೇಲೂ ಸಹ ದರ್ಶನಕ್ಕಂತೂ ಫ್ರೀ ದರ್ಶನಕ್ಕೂ ಸಹ ಅನುಮತಿ ಇಲ್ಲ. ಫ್ರೀ ದರ್ಶನಕ್ಕೆ ಹೋಗಬೇಕು ಅಂದರೂ ಸಹ ಈ ಎಲ್ಲ ಕೌಂಟ್ರ್ಗಳಲ್ಲಿ ಕೊಡ್ತಾರೆ. ಈ ಟಿಕೆಟ್ಗಳನ್ನು ತೆಗೆದುಕೊಂಡು ನಂತರ ನಾವು ದರ್ಶನಕ್ಕೆ ಹೋಗ್ಬೋದಾಗತ್ತೆ. ಈ 22ನೇ ತಾರೀಕು 2 ಗಂಟೆಯಿಂದ ಕೊಡೋ ಟಿಕೆಟ್ಗಳು ಕಂಟಿನ್ಯೂಸ್ ಆಗಿ ಎಷ್ಟು ಟಿಕೆಟ್ಗಳು ಅವೈಲೇಬಲ್ ಇದೆಯೋ ಈ 10 ಡೇಸ್ಗೆ ಕಂಟಿನ್ಯೂಸ್ ಆಗಿ ಹಾಗೆ ಕೊಡ್ತಾ ಇರ್ತಾರೆ. ಆ ಟಿಕೆಟ್ಗಳ ಕೋಟಾ ಅನ್ನೋದು ಮುಗಿಯೋವರೆಗೂ ಸಹ ಕಂಟಿನ್ಯೂಸ್ 10 ಡೇಸ್ ಟಿಕೆಟ್ಗಳನ್ನು ಕೊಡ್ತಾ ಇರ್ತಾರೆ. ಹಾಗೆ ನೆಕ್ಸ್ಟ್ ಬಂದು ಅಕಾಮಿನೇಷನ್. ಈ 23ನೇ ತಾರೀಕಿಂದ 1ನೇ ತಾರೀಕುವರೆಗೂ ಈ ಅಕಾಮಿನೇಷನ್ ಅನ್ನೋದು ಆನ್ಲೈನಲ್ಲಿ ಯಾರು ಈ ಹಿಂದೆ ಬುಕ್ ಮಾಡ್ಕೊಂಡಿರೋರು ಅವ್ರಿಗಾಗಿ ನಾವು ಡೈರೆಕ್ಟಾಗಿ ತಿರುಮಲದಲ್ಲಿ ಹೋಗಿ ಆ ಟಿಕೆಟ್ಗಳನ್ನು ತೋರಿಸಿ ಅಕಾಮಿನೇಷನ್ ತೊಗೊಬೋದು. ಈಗ ಯಾವುದೇ ರೀತಿಯಲ್ಲಿ ಅಕಾಮಿನೇಷನ್ ಬುಕ್ ಮಾಡ್ಕೊಂಡಿಲ್ಲ, ಆನ್ಲೈನಲ್ಲಿ ಡೈರೆಕ್ಟಾಗಿ ಹೋಗಬೇಕು, ಅಕಾಮಿನೇಷನ್ ಬೇಕು ಅನ್ನೋರಿಗೆ ಮಾತ್ರ ತುಂಬ ರಶ್ ಇರೋದ್ರಿಂದ, ರೂಮ್ಗಳು ಕಡಿಮೆ ಅವೈಲಬಿಲಿಟಿ ಇರೋದ್ರಿಂದ ತುಂಬ ಚಾನ್ಸಸ್ ಕಡಿಮೆ ಇರುತ್ತೆ, ಕಷ್ಟ ಆಗಿರೋದ್ರಿಂದ ಕೆಳಗಡೆ ತಿರುಪತಿಯಲ್ಲೇ ನಾವು ಏನಾದರೂ ರೂಮ್ಗಳನ್ನ ತೆಗೆದುಕೊಂಡು ಅಲ್ಲಿ ನಾವು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ನಂತರ ನಮಗೇನು ಟೈಮ್ ಸ್ಲಾಟ್ಗೆ ಕೊಟ್ಟಿದ್ದಾರೋ, ಏನು ಟಿಕೆಟಲ್ಲಿ ನಮ್ಗೆ ಯಾವ ಡೇಟ್ಗೆ ಯಾವ ಸಮಯಕ್ಕೆ ನಮಗೆ ದರ್ಶನಕ್ಕೆ ಕೊಟ್ಟಿದ್ದಾರೋ ಆ ಸಮಯಕ್ಕೆ ಕರೆಕ್ಟಾಗಿ ತಿರುಮಲಕ್ಕೆ ಹೋಗಿ ನಾವು ದರ್ಶನವನ್ನು ಮಾಡ್ಕೊಬೋದು. ಕ್ಯೂ ಲೈನಲ್ಲಿ ಎಂಟ್ರಿ ಆಗಿ ನಂತರ ದರ್ಶನವನ್ನು ಮಾಡ್ಕೊಬೋದಾಗುತ್ತೆ. ಹಾಗೆ ಈಗಾಗಲೇ ಮಾರ್ಚ್ 2024 ಟಿಕೆಟ್ಗಳ ಬಗ್ಗೆ ಈ ಹಿಂದಿನ ವೀಡಿಯೋದಲ್ಲಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ 3-4 ಡೇಸಲ್ಲಿ ಈ ಟಿಕೆಟ್ಗಳೆಲ್ಲ ರಿಲೀಸ್ ಆಗ್ತಾಯಿದೆ. ಮಾರ್ಚ್ 2024 ಟಿಕೆಟ್ಗಳನ್ನೋದು. ಇದ್ರ ಬಗ್ಗೆ ಯಾರು ಈ ವಿಡಿಯೋ ನೋಡಿಲ್ವೋ ಆ ವಿಡಿಯೋನೂ ಸಹ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಲಿಂಕನ್ನು ಸಹ ನೋಡ್ಬೋದಾಗುತ್ತೆ ಆ ವಿಡಿಯೋನೂ ಸಹ. ಹಾಗೆ ಇದಿಷ್ಟು ಈಗ ಪ್ರಸ್ತುತ ತಿರುಮಲದಲ್ಲಿರುವ ವೈಕುಂಠ ಏಕಾದಶಿಯ ವೈಕುಂಠ ದ್ವಾರ ದರ್ಶನದ
ಮಾಹಿತಿ ಆಗಿರುತ್ತೆ. ಇದೇ ಥರ ಬೇರೆ ಏನಾದರೂ ಮಾಹಿತಿ ಬಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಈ ಕನ್ನಡ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ.